ನನ್ನ ಹೆಸರು ಡಾಕ್ಟರ್ ನರೇಶ್ ಬಾಬು ಅಂತ, ಜಾಯಿಂಟ್ ಸೆಕ್ರೆಟರಿ ಟೆಕ್ನಿಕಲ್, ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ. ನಾವು ಈ ವರ್ಷ 76ನೇ ನಮ್ಮ ಸಂಸ್ಥಾಪನಾ ದಿನಾಚರಣೆಯನ್ನು GKVKಯಲ್ಲಿ ಆಚರಿಸ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಮಾನ್ಯ ಲೋಕಸಭಾ ಸದಸ್ಯರು ಚಿಕ್ಕಬಳ್ಳಾಪುರ ಕ್ಷೇತ್ರ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯ ಅಧ್ಯಕ್ಷರು, ಮಂಡಳಿ ಸದಸ್ಯರಾಗಿದ್ದಾರೆ. ಮತ್ತು ಇನ್ನೊಬ್ಬ ಸದಸ್ಯರಾದಂಥ ಲಕ್ಷ್ಮೀನಾರಾಯಣರವರು, ಲೋಕಸಭಾ ಸದಸ್ಯರು, ಅನಂತಪುರ ಲೋಕಸಭಾ ಕ್ಷೇತ್ರ. ಮತ್ತು ನಮ್ಮ ಜಾಯಿಂಟ್ ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಮತ್ತು ನಮ್ಮ ಸದಸ್ಯ ಸಚಿವರಾದಂತಹ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬೆಳಗ್ಗೆ ನಾವು ಈ ಕಾರ್ಯಕ್ರಮದಲ್ಲಿ ತುಂಬ ಅವಾರ್ಡ್ಗಳನ್ನು ಕೊಟ್ಟಿದ್ದೇವೆ. ಮೇರಾ ರೇಷಮ್ ಮೇರಾ ಅಭಿಮಾನ್ ಅಂತ ಒಂದು ಕಾರ್ಯಕ್ರಮವನ್ನು ಕೇಂದ್ರ ರೇಷ್ಮೆ ಮಂಡಳಿ ಈ ಒಂದು ತಂತ್ರಜ್ಞಾನ ನಾವು ಏನು ಡೆವಲಪ್ ಮಾಡಿರ್ತೀವಿ ಅದನ್ನು ರೈತರಿಗೆ ಮುಖ್ಯ ಕಾರ್ಯಕ್ರಮಗಳೇನೆಂದರೆ ಅವಾರ್ಡ್ ಡಿಸ್ಟ್ರಿಬ್ಯೂಷನ್ನು. ಮೇರಾ ರೇಷಮ್ ಮೇರಾ ಅಭಿಮಾನ್ ಅದರಲ್ಲಿ ವಿವಿಧ 10 ರಾಜ್ಯಗಳಿಗೆ ನಾವು ಅವಾರ್ಡನ್ನು ಕೊಟ್ವಿ. ಅದರಲ್ಲಿ ಕರ್ನಾಟಕ ಸಹ ಅವಾರ್ಡನ್ನು ಪಡ್ಕೊಂಡಿದೆ. ಅದಾದ ನಂತರ ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡಿನ ಅಧಿಕಾರಿಗಳಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಬರುತ್ತೆ, ಅವರಿಗೆ ನಾವು ಅವಾರ್ಡ್ಗಳನ್ನು ಕೊಟ್ವಿ. ಅದ ನಂತರ ಮೇರಾ ರೇಷಮ್ ಮೇರಾ ಅಭಿಮಾನ್, ಕನ್ನಡದಲ್ಲಿ ನಮ್ಮ ರೇಷ್ಮೆ ನಮ್ಮ ಹೆಮ್ಮೆ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದಲ್ಲಿ 129 ಡಿಸ್ಟಿಕ್ಗಳನ್ನು ಭಾರತದಾದ್ಯಂತ ತೆಗೆದುಕೊಂಡು ನಮ್ಮದಲ್ಲಿ 11 ಡಿಸ್ಟಿಕ್ಗಳನ್ನು ತಗೊಂಡಿದ್ವಿ. ಆ ಡಿಸ್ಟಿಕ್ಗಳಲ್ಲಿ ನಮ್ಮ ತಂತ್ರಜ್ಞ ವಿಜ್ಞಾನಿಗಳು ಮತ್ತು ಸ್ಟೇಟ್ ಸಿರಿಕಲ್ಚರ್ ಡಿಪಾರ್ಟ್ಮೆಂಟಿನ ಡಿಸ್ಟಿಕ್ ಆಫೀಸರ್ಸ್ ಅಂದರೆ ಡೆಪ್ಟಿ ಡೈರೆಕ್ಟರ್ ಇರ್ತಾರೆ. ಸಹಯೋಗಿತ್ವದಲ್ಲಿ ಆಲ್ಮೋಸ್ಟ್ 1200ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಿ 75,000ಕ್ಕೂ ಹೆಚ್ಚು ಜನ ರೈತರಿಗೆ ನಾವು ತರಬೇತಿಗಳನ್ನು ಇದನ್ನು ಕೊಟ್ಟಿದ್ದೇವೆ. ಅವರಿಗೆ ಅದರಲ್ಲಿ ಒಂದು 25 ಜನಗಳನ್ನು ಸೆಲೆಕ್ಟ್ ಮಾಡಿ ಅವರಿಗೆ ನಾವು ಅವಾರ್ಡನ್ನು ಕೊಟ್ವಿ. ಈ ಒಂದು ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂತಂದರೆ, ಲ್ಯಾಬಲ್ಲಿರ್ತಕ್ಕಂಥ ಟೆಕ್ನಾಲಜಿಗಳು ರೈತರ ಹೊಲದಲ್ಲಿ ತಲುಪಲಿ ಅನ್ನೋದು ಒಂದು ಮುಖ್ಯ ಉದ್ದೇಶದಿಂದ, ಮತ್ತು ನಾವು ತಪ್ಪುಗಳನ್ನು ಅವ್ರ ಮೇಲೆ ಇದು ಮಾಡೋದು ಬಿಟ್ಟು ಎಲ್ಲರೂ ಸಹಭಾಗಿತ್ವದಲ್ಲಿ, ಅಂದರೆ ಸ್ಟೇಟ್ ಸಿರಿಕಲ್ಚರ್ ಡಿಪಾರ್ಟ್ಮೆಂಟು, ನಮ್ಮ ತಂತ್ರಜ್ಞಾನ ಇವರು ಮತ್ತು ರೈತರು ಸಹಯೋಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋದು ಮುಖ್ಯ ಉದ್ದೇಶ. ನಿಮ್ಮ ರೇಷ್ಮೆ ಮಂಡಳಿಯಿಂದ ರೈತರಿಗೆ ಏನೇನು ಟೆಕ್ನಿಕಲ್ ಇರ್ಬೋದು, ತಾಂತ್ರಿಕತೆ ಇರ್ಬೋದು, ಏನೇನು ಸೌಲಭ್ಯಗಳಿದೆ ಸರ್ ನಿಮ್ಮ ಕಡೆ ಇದರಿಂದ? ನೋಡಿ, ನಾವು ಕೇಂದ್ರ ರೇಷ್ಮೆ ಮಂಡಳಿ ಸಿಲ್ಕ್ ಸಮಗ್ರ ಯೋಜನೆಯನ್ನು ನಾವು ಅನುಷ್ಠಾನಕ್ಕೆ ಮಾಡ್ತೀವಿ. ಅದರಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳು, ರೇರಿಂಗ್ ಹೌಸ್ ಆಗಿರ್ಬೋದು, ಮತ್ತು ಮಲ್ಬರಿ ಪ್ಲಾಂಟೇಷನ್, ಹಿಪ್ಪನೇರಳೆ ಪ್ಲಾಂಟೇಷನ್ ಮಾಡೋದಕ್ಕೆ, ರೇರಿಂಗ್ ಹೌಸ್ ಕಟ್ಕೊಳ್ಳೋಕ್ಕೆ ಅಂದರೆ ಉಳುಮನೆಗಳನ್ನು ಕಟ್ಕೊಳ್ಳೋದಕ್ಕೆ, ಮತ್ತು ರೇರಿಂಗ್ ಸಲಕರಣೆಗಳನ್ನು ಎಲ್ಲವನ್ನು 50% ದುಡ್ಡನ್ನು ಕೇಂದ್ರ ರೇಷ್ಮೆ ಮಂಡಳಿ ಮುಖಾಂತರ ಭಾರತ ಸರ್ಕಾರ ಸ್ಟೇಟ್ಗಳಿಗೆ ಕೊಡ್ತದೆ, ರಾಜ್ಯಗಳಿಗೆ ಕೊಡ್ತದೆ. ರಾಜ್ಯಗಳು ತಮ್ಮ 25% ಕೊಟ್ಟು ಅವರು ಎಲ್ಲ ತಂತ್ರಜ್ಞಾನಗಳನ್ನು ರೈತರ ಹೊಲಕ್ಕೆ ಮತ್ತು ರೀಲರ್ಗಳಿಗೆ ಮತ್ತು ವ್ಯೂವರ್ಗಳಿಗೆ ತಲುಪಿಸ್ತಾರೆ. ರೈತರು ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಎಲ್ಲಿ ಇರ್ತಾರೆ? ನೋಡಿ, ಭಾರತ ಈ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿ 59 ವಿವಿಧ ಶಾಖೆಗಳು ಭಾರತದಾದ್ಯಂತ ಇದೆ. ಈಗ ಮೈಸೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ. ಮೈಸೂರು ಇನ್ಸ್ಟಿಟ್ಯೂಟ್ ಅಂದರೆ